ಜ್ಞಾನವಾಣಿ ಕುಳಗಟ್ಟೆ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರನ್ನು ಭಕ್ತಿಪೂರ್ವಕವಾಗಿ ಸ್ವಾಗತಿಸಿ ಹಾಬಾಪ ಸತೀಶ್ ಕುಮಾರ್ GH ಮಾಡುವ ನಮಸ್ಕಾರಗಳು. ಮಹಾರಾಷ್ಟ್ರ ರಾಜ್ಯದ ಸುಕ್ಷೇತ್ರ ಭೂವೈಕುಂಠ ಪಂಢರಾಪುರದಲ್ಲಿ ವರ್ಷದಲ್ಲಿ 4 ಬಾರಿ ವಾರಿ ಜಾತ್ರಾ ಮಹೋತ್ಸವ ಸುಕ್ಷೇತ್ರ ಪಂಢರಾಪುರದ ಧಾರ್ಮಿಕ ವೈಶಿಷ್ಟ್ಯವಾಗಿದೆ. 4 ವಾರಿಗಳಲ್ಲಿ ಪ್ರಮುಖವಾಗಿರುವಂತಹ ಆಷಾಢ ವಾರಿಯ ನಿಮಿತ್ತವಾಗಿ ಈಗಾಗಲೇ ಪ್ರಾರಂಭಗೊಂಡಿರುವಂತಹ ಪಾದಯಾತ್ರೆಗಳೆಲ್ಲವೂ ಮಹಾರಾಷ್ಟ್ರ, ಕರ್ನಾಟಕ ಸೇರಿದಂತೆ ಭಾರತ ದೇಶ ಹಾಗೂ ವಿದೇಶಗಳ ಭಕ್ತ ಬಾಂಧವರೆಲ್ಲರೂ ತಮ್ಮ ತಮ್ಮ ಪ್ರಾಂತ್ಯದಿಂದ ಸುಕ್ಷೇತ್ರ ಪಂಢರಾಪುರಕ್ಕೆ ಪಂಢರಿ ವಾರ್ಕರಿ ಸಂಪ್ರದಾಯದ ಭಜನೆಯೊಂದಿಗೆ ಮಾವಲಿ ಜ್ಞಾನೇಶ್ವರ ಮಹಾರಾಜರು, ಜಗದ್ಗುರು ತುಕಾರಾಮ್ ಮಹಾರಾಜರು, ನಿವೃತ್ತಿನಾಥರು, ಮುಕ್ತಾಬಾಯಿ, ಸೋಪಾನ ಕಾಕ ಹೀಗೆ ಸಂತ ಮಹನೀಯರ ಪಾದುಕೆಯ ಪಾಲಕಿಯೊಂದಿಗೆ ಪಾದಯಾತ್ರೆಯ ಮೂಲಕ ಸುಕ್ಷೇತ್ರ ಪಂಢರಾಪುರಕ್ಕೆ ಆಗಮಿಸುತ್ತಿರುವಂಥದ್ದು ವಿಶೇಷದಾಯಕ ಸಂಗತಿಯಾಗಿದೆ. ನಮ್ಮ ಕರ್ನಾಟಕ ರಾಜ್ಯದ ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ನಲ್ಲೂರು, ಲಕ್ಷ್ಮೀಶ್ವರ, MK ಹುಬ್ಬಳ್ಳಿ, ಮುಧೋಳ ಹೀಗೆ ವಿವಿಧ ಪ್ರಾಂತ್ಯಗಳಿಂದ ಭಕ್ತ ಬಾಂಧವರ ಅನೇಕರು ಪಾದಯಾತ್ರೆಯ ಮೂಲಕ ಹಾಗೂ ಬಸ್ಸು ಮತ್ತು ರೈಲ್ವೆ ಸಂಪರ್ಕದ ಮೂಲಕ ಸುಕ್ಷೇತ್ರ ಪಂಢರಾಪುರಕ್ಕೆ ಆಷಾಢ ಏಕಾದಶಿ ನಿಮಿತ್ತವಾಗಿ ತಲುಪುವ ಮೂಲಕ ಭಕ್ತ ಬಾಂಧವರೆಲ್ಲರೂ ಪಾದಯಾತ್ರೆಯಲ್ಲಿ ಆಗಮಿಸುತ್ತಿರುವಂಥದ್ದು ವಿಶೇಷವಾಗಿರುವಂತಹ ಸಂಗತಿಯಾಗಿದೆ. ಕರ್ನಾಟಕದ ನಲ್ಲೂರು, ಲಕ್ಷ್ಮೀಶ್ವರ, ಮುಧೋಳ ವಿವಿಧ ಪ್ರದೇಶಗಳ ಭಕ್ತ ಬಾಂಧವರು ಪಂಢರಿ ವಾರ್ಕರಿ ಸಂಪ್ರದಾಯದ ಭಜನೆಯೊಂದಿಗೆ ಸುಕ್ಷೇತ್ರ ಪಂಢರಾಪುರಕ್ಕೆ ಸಾಗುತ್ತಲಿದ್ದು, MK ಹುಬ್ಬಳ್ಳಿಯ ಪಾದಯಾತ್ರಿಕರು MK ಹುಬ್ಬಳ್ಳಿಯಿಂದ ಆಳಂದಿಗೆ ತಲುಪಿ ಆಳಂದಿಯಿಂದ ಪುನಃ ಲಕ್ಷಾಂತರ ಪಾದಯಾತ್ರೆಯ ಸಮೂಹದೊಂದಿಗೆ ಸುಕ್ಷೇತ್ರ ಪಂಢರಾಪುರಕ್ಕೆ ಆಗಮಿಸುತ್ತಿರುವಂಥದ್ದು ನಮ್ಮ ಕರ್ನಾಟಕದ ಪಾದಯಾತ್ರಿಕರ ಭಕ್ತಿಯ ಸೇವೆಯಾಗಿದೆ. ಭಕ್ತ ಬಾಂಧವರೆಲ್ಲರೂ ಶ್ರದ್ಧೆಯಿಂದ ಪಂಢರಿ ವಾರ್ಕರಿ ಸಂಪ್ರದಾಯದ ಭಜನೆಯೊಂದಿಗೆ ನಾಮಸ್ಮರಣೆ ಕೈಗೊಳ್ಳುವ ಮೂಲಕ ಇಂದಿನ ಆಧುನಿಕ ಪರಿಸ್ಥಿತಿಯಲ್ಲೂ ಕೂಡ ಪಾಂಡುರಂಗ ರುಕ್ಮಾಯಿ ದೇವರಲ್ಲಿ ಭಕ್ತಿಯ ನಂಬಿಕೆ ಉಳ್ಳವರಾಗಿ ಪಾದಯಾತ್ರೆಯ ಮೂಲಕ ಬಂದು ಭಾಗವಹಿಸುತ್ತಿರುವಂಥದ್ದು ನಿಜಕ್ಕೂ ಪ್ರಶಂಸನೀಯ ಸಂಗತಿಯಾಗಿದೆ. ನಮ್ಮ ಜ್ಞಾನವಾಣಿ ಕುಳಗಟ್ಟೆ ಯೂಟ್ಯೂಬ್ ಚಾನಲ್ಗೆ ಲಭ್ಯವಾಗಿರುವಂತಹ ಮಾಹಿತಿಗಳನ್ನು ಆಧರಿಸಿ ಈ ಸಂದೇಶವನ್ನು ಪ್ರಸಾರ ಮಾಡಲಾಗಿದ್ದು, ತಮಗೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ತಾವೆಲ್ಲರೂ ಸಬ್ಸ್ಕ್ರೈಬರ್ ಆಗುವ ಮೂಲಕ ಪ್ರೋತ್ಸಾಹಿಸಿ. ನಮಸ್ಕಾರಗಳು.